ಸರ್ವೇಭ್ಯೋ ನಮಸ್ಕಾರಃ. ಓಂ ಧನ್ವಂತರಯೇ ನಮಃ. ಬನ್ನಿ ನಮ್ಮ ಆಯುರ್ವೇದ ಕಲಿಯೋಣ. ಖಂಡೂಷ ಇದು ನಮ್ಮ ಆಯುರ್ವೇದದ ಚರಕಾಚಾರ್ಯ ಹೇಳಿರುವ ಶ್ಲೋಕ. ಖಂಡೂಷ ಎಂದರೆ ಯಾವುದೇ ಚಲನೆ ಇಲ್ಲದೆ ಔಷಧಿಯ ದ್ರವವನ್ನು ಬಾಯಲ್ಲಿ ಹಿಡಿದುಕೊಳ್ಳುವುದು. ಖಂಡೂಷ ಮಾಡುವುದರಿಂದ ಪ್ರಯೋಜನ: ಹನುಬಲ, ದವಡೆಯ ಬಲ, ಸ್ವರಬಲ, ಧ್ವನಿಯ ಗಾಢತೆ, ರಸಜ್ಞಾನ, ರುಚಿ ಗ್ರಹಿಕೆ ಹಾಗೂ ಅನ್ನರುಚಿ, ಆಹಾರದ ಆಸಕ್ತಿ ಇವೆಲ್ಲವೂ ಉತ್ತಮವಾಗುತ್ತದೆ. ಖಂಡೂಷವನ್ನು ನಿಯಮಿತವಾಗಿ ಮಾಡುವುದರಿಂದ ಗಂಟಲಿನಲ್ಲಿ ಒಣತೆ ಬರುವುದಿಲ್ಲ, ಎಂದರೆ ಗಂಟಲಿನಲ್ಲಿ ಒಣಗಿದ ತರುವ ಅನಿಸುವುದಿಲ್ಲ, ತುಟಿಗಳು ಒಡೆಯುವುದಿಲ್ಲ, ಹಲ್ಲುಗಳು ಕ್ಷಯಗೊಳ್ಳುವುದಿಲ್ಲ, ಹಲ್ಲುಗಳ ಬೇರುಗಳು ಗಟ್ಟಿಯಾಗಿರುತ್ತವೆ, ಹಲ್ಲಿನ ನೋವು ಬರುವುದಿಲ್ಲ, ಹುಳಿ ಆಹಾರ ತಿಂದರೂ ಹಲ್ಲುಗಳು ಸಂವೇದನಶೀಲವಾಗುವುದಿಲ್ಲ, ಎಂದರೆ ಜುಮ್ಮಂತ ಅನ್ನಿಸುವುದಿಲ್ಲ. ಹೀಗೆ ಖಂಡೂಷ ಮಾಡುವುದರ ಹಲ್ಲುಗಳು ಅತಿ ಕಠಿಣವಾದ ಆಹಾರವನ್ನು ಸುಲಭವಾಗಿ ಕಚ್ಚಿ ತಿನ್ನಬಹುದು. ಖಂಡೂಷದಲ್ಲಿ ಬಳಸುವ ವಿಶೇಷ ಪದಾರ್ಥಗಳು: ಎಣ್ಣೆಗಳು, ಉದಾಹರಣೆ ಎಳ್ಳೆಣ್ಣೆ, ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಆಯಿಲ್. ಇದರಿಂದ ಸಾಮಾನ್ಯ ಬಾಯಿ ಆರೋಗ್ಯ, ಎಂದರೆ ಬಾಯಿಯ ದುರ್ಗಂಧ, ಹಲ್ಲು ಮತ್ತು ವಸಡುಗಳನ್ನು ಬಲಪಡಿಸುತ್ತದೆ. ಔಷಧಿಯ ಕಷಾಯಗಳು, ಉದಾಹರಣೆ ಅರಿಶಿಣ ಹಾಗೂ ಬೇವಿನ ಕಷಾಯ. ಇವುಗಳು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಮತ್ತು ಗಂಟುಗಳು ನಿವಾರಣೆ ಬಳಸುತ್ತದೆ. ಮೌತ್ ಅಲ್ಸರ್ಸ್ಗಳಿಗೆ ಉಪಯೋಗವಾಗುತ್ತದೆ. ಇತರೆ ಆಯ್ಕೆಗಳು: ಹಾಲು, ಜೇನುತುಪ್ಪ ಅಥವಾ ಉಪ್ಪಿನ ನೀರು ಬಳಸಬಹುದು. ಖಂಡೂಷ ಮಾಡುವ ವಿಧಾನ: ಮೊದಲಿಗೆ ಸಮಯ: ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನನ್ನು ತಿನ್ನುವ ಮುನ್ನ ಅಥವಾ ಕುಡಿಯುವ ಮುನ್ನ ಖಂಡೂಷ ಮಾಡುವುದು ಅತ್ಯುತ್ತಮ. ತಯಾರಿ: ಆರಾಮದಾಯಕವಾದ ಸ್ಥಳದಲ್ಲಿ ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿ ಕುಳಿತುಕೊಳ್ಳಿ. ಮೊದಲಿಗೆ ನೀವು ಆಯ್ಕೆ ಮಾಡಿರುವ ಪದಾರ್ಥವನ್ನು ತೆಗೆದುಕೊಂಡು 1 ಅಥವಾ 2 ಟೇಬಲ್ ಸ್ಪೂನ್ಗಳಷ್ಟು ಬಾಯಲ್ಲಿ ತೆಗೆದುಕೊಳ್ಳಿ. ಇದನ್ನು ಬಾಯಲ್ಲಿ ಇಟ್ಟುಕೊಳ್ಳಿ. ಕುಲುಕಬೇಡಿ, ಅಂದರೆ ಚಲನೆ ಮಾಡಬೇಡಿ, ಹಾಗೆಯೇ ಬಾಯಲ್ಲಿ ಇಟ್ಟುಕೊಳ್ಳಿ. ಅವಧಿ: ಮೂಗಿನಿಂದ ಮತ್ತು ಕಣ್ಣಿನಿಂದ ನೀರಿನ ವಿಸರ್ಜನೆ ಕಾಣುವವರೆಗೆ ಅಥವಾ ಬಾಯಿ ಕಫದಿಂದ ತುಂಬಿದಂತೆ ಅನಿಸುವವರೆಗೆ ದ್ರವವನ್ನು ಹಿಡಿದುಕೊಳ್ಳಿ. ಸಾಮಾನ್ಯವಾಗಿ 5 ರಿಂದ 20 ನಿಮಿಷಗಳವರೆಗೆ ಇದು ಆಗಬಹುದು. ನಂತರ ಬಾಯಿಯೊಳಗಿನ ದ್ರವವನ್ನು ಎಸೆಯಲು ಒಂದು ಪಾತ್ರೆಯನ್ನು ಇಟ್ಟುಕೊಳ್ಳಿ. ಅದರಲ್ಲಿಯೇ ನಿಮ್ಮ ಬಾಯಲ್ಲಿರುವ ದ್ರವವನ್ನು ಉಗುಳಿ, ಕೊನೆಗೆ ಬಾಯಿಯನ್ನು ಸ್ವಲ್ಪ ಬೆಚ್ಚಗಿನ ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಿ. ನಂತರ ನಿಮ್ಮ ಸಾಮಾನ್ಯವಾದಂಥ ಸ್ವಚ್ಛತಾ ಕ್ರಮವಾದ ಬ್ರಷಿಂಗನ್ನು ಮಾಡಿ. ಖಂಡೂಷವನ್ನು ಮಾಡಿ ನಿಮ್ಮ ಬಾಯಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಧನ್ಯವಾದ.